ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಆಟ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಈ ಆಟಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಚದುರಂಗದಾಟ. ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸ್ತಾ ಇರುವಂತಹ ಡಿಕೆಶಿ ಹೊಸ ಆಟ ಶುರು ಮಾಡಿದ್ರ? ಅದಕ್ಕೂ ಕೂಡ ಕಾರಣ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅಭಿನಂದನಾ ಸಮಾವೇಶಕ್ಕೆ ಚಿಂತನೆ ನಡೆಸಿದ್ದಾರಂತೆ. ಅಭಿನಂದನಾ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ಮಾಡುವ ಆಲೋಚನೆ, ಮಾಸ್ಟರ್ ಪ್ಲಾನ್. ಸಮಾವೇಶದ ಮೂಲಕ ಸಿಎಂ ಬಣಕ್ಕೆ ಡಿಕೆ ಶಿವಕುಮಾರ್ ಸಂದೇಶ ಕೊಡ್ತಾರ. ಎಐಸಿಸಿ ನಾಯಕರ ಮುಂದೆ ಪ್ರಸ್ತಾಪ ಮಾಡೋದಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನವನ್ನ ಮಾಡೋದು, ಆ ಶಕ್ತಿ ಪ್ರದರ್ಶನದ ಮೂಲಕ ಸಿಎಂ ಬಣಕ್ಕೆ ಸಂದೇಶ ರವಾನಿಸೋದು. ಹಾಗಾಗಿ ಎಐಸಿಸಿ ನಾಯಕರ ಮುಂದೆ ಈ ಕುರಿತಾಗಿ ಪ್ರಸ್ತಾಪ ಮಾಡಲು ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬೆಂಬಲಿಗರ ಪ್ಲಾನ್ ಇದು. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಅಭಿನಂದನಾ ಸಮಾವೇಶ ನಡೆಯುತ್ತೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ದಿನೇ ದಿನೇ ತಾರ್ಕಕ್ಕೇರ್ತಾ ಇದೆ. ಒಂದ್ ಕಡೆ ಸಿಎಂ ಬಣ, ಮತ್ತೊಂದ್ ಕಡೆ ಡಿಸಿಎಂ ಬಣ. ಇದರ ನಡುವೆ ಈಗ ಸಮಾವೇಶ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಮಾವೇಶಕ್ಕೆ ಸಿದ್ದರಾಮಯ್ಯ ಬಣ ಸಿಡಿದೆದ್ದಿದೆ. ಸಿದ್ದರಾಮಯ್ಯ ಆಪ್ತರಿಂದ ತಂತ್ರಗಾರಿಕೆಯೂ ಕೂಡ ಶುರುವಾಗಿದೆ. ಡಿಕೆಶಿಗೆ ಪ್ರತ್ಯೇಕ ಸಮಾವೇಶ ಬೇಡ ಎಂಬ ವಾದ ಮಂಡಿಸ್ತಾ ಇದ್ದಾರೆ. ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಬೇಕಾದ್ರೆ ಅಭಿನಂದನೆ ಆಗಲಿ, ಪ್ರತ್ಯೇಕ ಸಮಾವೇಶ ಬೇಡ ಅಂತ ಸಿಎಂ ಬಣ ವಾದಿಸ್ತಾ ಇದೆ. ಸಚಿವರು ಶಾಸಕರ ಡಿನ್ನರ್ ಮೀಟಿಂಗ್ಗೆ ಡಿಕೆಶಿ ಬ್ರೇಕ್ ಹಾಕ್ಸಿದ್ರು. ಈಗ ಅವರೇ ಸಮಾವೇಶಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದನ್ನ ಸಿಎಂ ಬಣ ಸುತಾರಾಮ್ ಒಪ್ಪಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅಭಿನಂದನಾ ಸಮಾವೇಶಕ್ಕೆ ಅವರ ಬೆಂಬಲಿಗರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಇದಾಗಬಾರದು ಅನ್ನೋದು ಸಿದ್ದರಾಮಯ್ಯನವರ ಬಣ. ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಬೇಕಾದ್ರೆ ಅಭಿನಂದನೆ ಆಗ್ಲಿ, ಪ್ರತ್ಯೇಕ ಸಮಾವೇಶ ಬೇಡ ಅಂತ ಸಿಎಂ ಬಣದವ್ರು ಹೇಳ್ತಿದ್ದಾರೆ. ಈ ಹಿಂದೆ ಸಚಿವರು ಶಾಸಕರ ಡಿನ್ನರ್ ಮೀಟಿಂಗ್ ಇತ್ತು. ಆ ಮೀಟಿಂಗ್ಗೆ ಹೈಕಮಾಂಡ್ ನ ಮೂಲಕ ಬ್ರೇಕ್ ಹಾಕ್ಸಿದ್ರು ಡಿಕೆಶಿ. ಸೊ ಹಾಗಾಗಿ ಈಗ ಅವ್ರು ಸಮಾವೇಶ ಮಾಡ್ತಾರೆ ಅಂತಂದ್ರೆ ಸಿಎಂ ಬಣ ಬಿಡತ್ತಾ? ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ತಕರಾರು ಎತ್ತಿದ್ದಾರೆ. ಸಿದ್ದರಾಮಯ್ಯ ಆಪ್ತರಿಂದ ಈಗ ತಂತ್ರಗಾರಿಕೆಯೂ ಕೂಡ ಶುರುವಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಡಿಸಿಎಂ ಬಣ ಮತ್ತು ಸಿಎಂ ಬಣ ಈ ಎರಡರ ನಡುವೆ ಈಗ ಸಮಾವೇಶದ ವಿಚಾರಕ್ಕೆ ಒಂದು ರೀತಿ ವಾದ ಪ್ರತಿವಾದಗಳಾಗ್ತಾ ಇದೆಯಾ? ಅಭಿನಂದನಾ ಸಮಾವೇಶ ಮಾಡಬೇಕು ಅಂತ ಡಿಸಿಎಂ ಬಣದವ್ರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೆ ಆಗಬಾರದು, ಪಕ್ಷದ ವೇದಿಕೆಯಲ್ಲೇ ಆಗಬೇಕು ಅನ್ನುವಂತಹ ವಾದವನ್ನ ಮುಂದಿಡ್ತಾ ಇದ್ದಾರಾ? ಮೊನ್ನೆ ಕೆಪಿಸಿಸಿಯ ಪದಾಧಿಕಾರಿಗಳು, ಮುಂಚೂಣಿ ಘಟಕಗಳು, ವಿವಿಧ ಸೆಲ್ಗಳ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿರುವಂಥ ಹಿನ್ನೆಲೆ, ಅಂದರೆ ಮಾರ್ಚ್ 11ಕ್ಕೆ ಅವರ ಆಯ್ಕೆಯಾಗುತ್ತೆ. ಅವರು ಜುಲೈ 2ಕ್ಕೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ 2020ರಲ್ಲಿ. ಸೊ ಈಗ 5 ವರ್ಷ ಪೂರ್ಣ ಆಗಿರುವಂಥ ಹಿನ್ನೆಲೆಯಲ್ಲಿ ಅಭಿನಂದನಾ ಸಮಾರಂಭವನ್ನು ಮಾಡಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿದೆ. ಅಭಿಪ್ರಾಯಕ್ಕೆ ಪೂರಕವಾಗಿರುವಂತೆ ಎಲ್ಲರೂ ಕೂಡ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಈಗ ಇದು ಸಿಎಂ ಆಪ್ತ ಬಣದಲ್ಲಿರ್ತಕ್ಕಂಥ ಸಚಿವರನ್ನು ಕೆರಳಿಸಿದೆ. ಯಾಕೆಂದರೆ ಈಗ SC/ST ಸಮುದಾಯದ ಡಿನ್ನರ್ ಮೀಟಿಂಗು ಕೂಡ ನಾವು ಮಾಡುವಂಥ ಸಂದರ್ಭದಲ್ಲಿ ಹೈಕಮಾಂಡ್ಗೆ ದೂರು ಹೇಳಿ ಅದನ್ನು ಸ್ಟಾಪ್ ಮಾಡಿಸಿದ್ರ ಜೊತೆಗೆ ಹಾಸನದಲ್ಲಿ ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶವನ್ನು ಪಕ್ಷದ ವೇದಿಕೆಗೆ ತಂದು ಕಾರ್ಯಕ್ರಮವನ್ನು ನಾವು ಏನು ಕಾರ್ಯಕ್ರಮವನ್ನು ಅಜೆಂಡಾ ಇಟ್ಕೊಂಡಿದ್ವಿ ಅದನ್ನು ಡಿಸ್ಟರ್ಬ್ ಮಾಡಿದರು. ಈಗ ಡಿಕೆ ಶಿವಕುಮಾರ್ ಅವರಿಗೆ ಪ್ರತ್ಯೇಕವಾಗಿ ಅಭಿನಂದನವನ್ನು ಸಲ್ಲಿಸುವಂಥ ಕಾರ್ಯಕ್ರಮಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ವಾದ ಈಗ ಸಿಎಂ ಬಣದಲ್ಲಿರ್ತಕ್ಕಂಥ ಸಚಿವರಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಗಾಗಿನೇ ಅವರು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನಕ್ಕೂ ಕೂಡ ಸಚಿವರು ಮುಂದಾಗ್ತಾ ಇದ್ದಾರೆ. ಅಂದರೆ ಮೇ 20ಕ್ಕೆ ಸರ್ಕಾರ ಬಂದು 2 ವರ್ಷ ಆಗ್ತಾ ಇದೆ. 2 ವರ್ಷದ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಸರ್ಕಾರದ 2 ವರ್ಷದ ಸಾಧನಾ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮದಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ 5 ವರ್ಷ ಪೂರೈಸಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸೋಣ, ಅದನ್ನು ಬಿಟ್ಟು ಪ್ರತ್ಯೇಕವಾಗಿ ಮಾಡುವಂಥದ್ದು ಬೇಡ ಅನ್ನುವಂಥ ಅಭಿಪ್ರಾಯಕ್ಕೆ ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥ ಸಚಿವರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಒಳಗೆ ಸಿಎಂ ತಮ್ಮ ಶಕ್ತಿ ಪ್ರದರ್ಶನದ ಸಲುವಾಗಿ ಹಾಸನದಲ್ಲೇ ಸಮಾವೇಶನ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಸಮಾವೇಶವಾಗಿ ಮಾರ್ಪಾಡಾಯಿತು. ಈಗ ಡಿ
ಕೆ ಶಿವಕುಮಾರ್ 5 ವರ್ಷ ಪೂರ್ಣಗೊಳಿಸಿರುವಂಥ ಹಿನ್ನೆಲೆಯಲ್ಲಿ ಅವರು ತಮ್ಮ ಶಕ್ತಿ ಪ್ರದರ್ಶನದ ರೀತಿ ಸಮಾವೇಶವನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ CM ಬಣದವರು ಕೂಡ ಅಡ್ಡಗಾಲು ಹಾಕುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಈಗಾಗಲೇ ಆ ತಯಾರಿಗಳು ಕೂಡ ನಡೆದಿದ್ದಾವೆ. ಅಂದರೆ ಹೈಕಮಾಂಡ್ ಗಮನಕ್ಕೆ ತರಬೇಕು. ನಾವು SC/ST ಶಾಸಕರು ಮತ್ತು ಸಚಿವರು ನಮ್ಮ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡೋದಕ್ಕೆ ಮೀಟಿಂಗ್ ಕರೆದ್ರೆ ಅದನ್ನು ಕೂಡ ಹೈಕಮಾಂಡ್ ಪೋಸ್ಟ್ಪೋನ್ ಮಾಡುತ್ತೆ. ಹಾಸನದ ಸಮಾವೇಶದ ಇಡೀ ರೂಪುರೇಷೆಗಳನ್ನೇ ಬದಲಾಯಿಸುತ್ತೆ. ಈ ರೀತಿ ಆಗುವಂಥ ಸಂದರ್ಭದಲ್ಲಿ ಮೊನ್ನೆ ಅಷ್ಟೇ DK ಶಿವಕುಮಾರ್ ಎಲ್ಲ ಶಾಸಕರಿಗೆ ಸಚಿವರಿಗೆ ಡಿನ್ನರ್ ಮೀಟಿಂಗ್ ಕರೆದಿದ್ರು. ಆ ರೀತಿ ಡಿನ್ನರ್ಗೆ ಯಾರಿಗೂ ಕೂಡ ಹೈಕಮಾಂಡ್ ಅಬ್ಜೆಕ್ಷನ್ ಹಾಕಲ್ಲ. ಆದರೆ ನಾವುಗಳು ಸಮಾವೇಶ ಮೀಟಿಂಗ್ಗಳು ಮಾಡೋಕ್ಕೆ ಹೋದಾಗ ಈ ರೀತಿಯಾಗಿ ತೊಂದರೆಗಳಾಗುತ್ತೆ. ಹೈಕಮಾಂಡ್ಗೆ ಬೇರೆ ರೀತಿಯಾದಂಥ ದೂರುಗಳು ಹೋಗುತ್ತೆ. ನಮ್ಮ ಮೀಟಿಂಗ್ಗಳಿಗೆ ನಮ್ಮ ಸಮಾವೇಶಗಳಿಗೆ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ DK ಶಿವಕುಮಾರ್ ಪ್ರತ್ಯೇಕವಾಗಿ ನಡೆಸುವಂಥ ಸಮಾವೇಶಕ್ಕೂ ಕೂಡ ಅವಕಾಶ ಕೊಡಬಾರದು ಅನ್ನುವಂಥ ಅಭಿಪ್ರಾಯದಲ್ಲಿ CM ಬಣದ ಸಚಿವರಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಒಳಗೆ ಈ ಸಮಾವೇಶ ಮತ್ತು ಶಕ್ತಿ ಪ್ರದರ್ಶನದ ದಂಗಲ್ ಹೆಚ್ಚಾಗ್ತಾ ಇದೆ. ಇದು ನಿರಂತರವಾಗಿ ಇದ್ದಂಗೆ ಕಾಣಿಸುತ್ತೆ. ಯಾಕಂದರೆ ಅಧಿಕಾರ ಹಸ್ತಾಂತರದ ವಿಚಾರ ಅಂದರೆ 2.5 ವರ್ಷ ಅಂತ ಬಂದರೂ ಕೂಡ ನೆಕ್ಸ್ಟ್ ಅಕ್ಟೋಬರ್ ನವೆಂಬರ್ಗೆ ಅಧಿಕಾರದ ಹಸ್ತಾಂತರ ಆಗಬೇಕಾಗತ್ತೆ. ಅಲ್ಲಿಯ ತನಕ ತಮ್ಮ ತಮ್ಮ ಶಕ್ತಿ ಪ್ರದರ್ಶನ, ತಮ್ಮ ತಮ್ಮ ಒಗ್ಗೂಡುವಿಕೆ, ತಮ್ಮ ಶಾಸಕರ ಬಲವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಈ ಥರದ ಪ್ರಯತ್ನಗಳು ನಿಶ್ಚಿತವಾಗಿಯೂ ನಡೀತಾನೆ ಇರುತ್ತೆ ವೀಣಾ. ಇದರಲ್ಲಿ ಯಾರ ಕೈ ಮೇಲಾಗುತ್ತೆ, ಯಾರಿಗೆ ಸೋಲಾಗುತ್ತೆ ಅನ್ನೋದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಆದರೆ ಹೈಕಮಾಂಡ್ನ ಮೂಲಕ DK ಶಿವಕುಮಾರ್ SC/ST ಸಮುದಾಯದ ಮೀಟಿಂಗನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ರು, ಹಾಸನದ ಸಮಾವೇಶವನ್ನು ಕೂಡ ಬದಲಾವಣೆ ಮಾಡಿದ್ರು. ಹೀಗಾಗಿ ಅದೇ ಹೈಕಮಾಂಡ್ನ ಮುಂದೆ CM ಬಣದ ಸಚಿವರು ತಮ್ಮ ವಾದವನ್ನು, ತಮ್ಮ ದೂರನ್ನು ಸಲ್ಲಿಸೋದಕ್ಕೆ ತಯಾರಿ ಕೂಡ ನಡೆಸಿದ್ದಾರೆ ವೀಣಾ. ಥ್ಯಾಂಕ್ ಯು ಮಾರುತೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.